ನೋಡಿ, ನಾವು ಏನು ಪ್ರಥಮ ನಮ್ಮ ಸರ್ಕಾರ ಬಂದ ಪ್ರಥಮ ಕ್ಯಾಬಿನೆಟ್ ನಲ್ಲೇ 5 ಗ್ಯಾರಂಟಿಗಳನ್ನ ನಾವು ಜಾರಿ ತರ್ತೇವೆ ಅಂತ ಹೇಳಿದ್ದು ನಿಜ, ಮಾಡಿದ್ದು ನಿಜ. ಇಲ್ಲಿವರೆಗೂ ನಾವು ಕೊಡ್ತಾನೆ ಬಂದಿದ್ದೀವಿ. ಇಷ್ಟು ವರ್ಷ ಕೊಟ್ಟಿರೋರು ಒಂದೊಂದ್ಸಾರಿ 2 ತಿಂಗಳು ಒಂದೊಂದ್ಸಾರಿ ಚೇಂಜ್ ಆಗುತ್ತೆ, ಲೇಟ್ ಆಗುತ್ತೆ, ಬಿಟ್ರೆ ದುಡ್ಡು ಕೊಡದೇ ಇರೋದೇನಿಲ್ಲ. ಇಷ್ಟು ವರ್ಷ ಕೊಟ್ಟಿದ್ದೀವಿ. 2-3 ವರ್ಷದಲ್ಲಿ ಯಾವತ್ತೂ ಕೂಡ ನಿಂತಿಲ್ಲ. ಇಂಥದ್ರಲ್ಲಿ ಯಾರೋ ಬೇರೆ ಬೇರೆ ವಿಷಯಕ್ಕೆ ಒಂದು ಸ್ವಲ್ಪ ಜನಕ್ಕೆ ತೊಂದರೆ ಆಗಿದೆ. ಯಾವುದು GST ಪೇಯರ್ ಇದ್ರೆ, IT ಪೇಯರ್ ಇದ್ರೆ, ಅಥವಾ ತಾತ್ಕಾಲಿಕವಾಗಿ ಏನೋ ಒಂದು ಪರ್ಚೇಸ್ ಮಾಡಿದಾಗ ಆ GST ಎಂಟ್ರಿ ಬಂದು ಮಿಸ್ಟೇಕ್ ಆಗಿದೆ. ಆ ಥರದ್ದು 1.5 ಲಕ್ಷ ಇತ್ತು, ಅದನ್ನು 59,000 ಕ್ಲಿಯರ್ ಮಾಡಿದ್ದೇವೆ. ಅದರಿಂದ ಈ ಸಾರಿ ಆಗಸ್ಟ್ ವರೆಗೂ ಕೊಟ್ಟಿದ್ದೇವೆ. ಇಷ್ಟು ವರ್ಷ ಕೊಟ್ಟಿರೋರು ಇಡೀ ಭಾರತದಲ್ಲಿ ಅನೌನ್ಸ್ ಮಾಡಿ ಕೊಡದೇ ಇರುವಂತ ರಾಜ್ಯಗಳು ಬೇಕಾದಷ್ಟಿವೆ. ಆದ್ರೆ ಪ್ರಥಮವಾಗಿ ಮಾಡಿದ್ದನ್ನ ನುಡಿದಂತೆ ನಡೆದಿರುವಂತ ಸರ್ಕಾರ ಮತ್ತು ನೈಜ ಫಲಾನುಭವಿಗಳಿಗೆ ಆಗಸ್ಟ್ ವರೆಗೂ ಬಂದಿದೆ. ಯಾಕೆ ಹತ್ರ ಬೀಳ್ತೀರ? ಮಾಡಿರೋದು ಹೇಳಕ್ಕೆ. ನೈಜ ಫಲಾನುಭವಿಗಳಿಗೆ ಖಂಡಿತ ಕೊಡ್ತಾನೆ ಇದೀವಿ. IT ಮತ್ತು GST ಮಾತ್ರ 1,20,000 ಇತ್ತು, ಅದರಲ್ಲೂ 59,000 ಕ್ಲಿಯರ್ ಮಾಡಿದ್ದೇವೆ. ಅಲ್ಲಿ ಗ್ರಾಮೀಣದವ್ರಿಗೆ ಅರ್ಥ ಆಗಿದೆ, ತಪ್ಪಾಗುತ್ತೆ. ಅದನ್ನ ಮೊನ್ನೆ ಕೂಡ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ ಕೊಟ್ಟಿದ್ದೇವೆ, ಈ ಸಾರಿ ಕೊಡ್ತೀವಿ. ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳು ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡದೇ ಇರ್ತೀವ, ಕೊಟ್ಟೆ ಕೊಡ್ತೀವಿ. ಸರ್, ಪದೇ ಪದೇ ತಾಂತ್ರಿಕ ತೊಂದರೆ ಆಗುತ್ತೆ ಸರ್. ಆಗಸ್ಟ್ ಯಾವಾಗ್ಲೂ ಆಗಿಲ್ಲ. ಇಲ್ಲಿವರೆಗೂ ಕೊಟ್ಟಾಗ ಏನ್ ತಾಂತ್ರಿಕ ಆಗಿತ್ತು? ಯಾರು GST ಬಂದಿರಲ್ಲ ಅವ್ರು ಮಾತಾಡ್ತಾರೆ. ನಿಮ್ಮ ಟಿವಿಗಳಲ್ಲಿ ಮಾತಾಡೋರು ಅವ್ರ ಪಾಪ ನಾನು ಇದ್ ಮಾಡ್ತೀನಿ ಅಂತಲ್ಲ, ಅವ್ರ ವಿಷಯ ಸರಿಯಾಗಿ ತಿಳುವಳಿಕೆ ಇರಲ್ಲ. 1,20,000 ಜನಕ್ಕೆ ಬಂದಿಲ್ಲ ಅನ್ನೋವಾಗ ಅಂತವ್ರು 4 ಜನ ಮಾತಾಡಿದ್ರೆ ಇಡೀ ವ್ಯವಸ್ಥೆನೆ ಕೊಟ್ಟಿಲ್ಲ ಅಂತ ಹೇಳಕ್ ಆಗಲ್ಲ. ಅದಷ್ಟೇ ಹೊರತು ಕೊಡ್ತಾ ಇದೀವಿ. ಸರ್, ಮೊನ್ನೆ CLP ಸಭೆಯಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ ಅದು ಅಭಿಪ್ರಾಯಗಳು ಹೇಳ್ತಾ ಇದಾರೆ. ಬಟ್ ಸರ್ಕಾರ ತೀರ್ಮಾನ ಕೊಡ್ಬೇಕು ಅನ್ನೋದಿದೆ, ಕೊಡ್ತಾನೂ ಇದೀವಿ. ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.